ಸ್ವಾಮಿ ಜಗದಾತ್ಮಾನಂದರ ಬದುಕಲು ಕಲಿಯಿರಿ 3ನೇ ಅಧ್ಯಾಯ ಚಿಂತೆಯ ಚಿತೆಯಿಂದ ಪಾರಾಗಿ ಉಳಿದ ಭಾಗ. ಗುಂಡು ಸೂಜಿಯನ್ನು ನುಂಗಿದ. ಭಯ ಸರಳ ವಿಶ್ಲೇಷಣೆ ಪುಸ್ತಕದಲ್ಲಿ ಡಾಕ್ಟರ್ ಶಿವರಾಮ್ ಒಂದು ಘಟನೆ ವಿವರಿಸಿದ್ದಾರೆ. ಅಕಸ್ಮಾತ್ತಾಗಿ ಸೊಟ್ಟ ಗುಂಡು ಸೂಜಿಯನ್ನು ನುಂಗಿದ ಶ್ರೀಮಂತ ಯುವಕ ಗುಂಡೂರಾಯ. ಕರುಳಲ್ಲಿ ಸಿಕ್ಕಿದರೆ ಶಸ್ತ್ರಚಿಕಿತ್ಸೆ ಮಾಡಿ ತೆಗೆಯಬೇಕಾಗಬಹುದು. 6 ಗಂಟೆಗಳಿಗೊಮ್ಮೆ ಎಕ್ಸ್ರೇ ತೆಗೆಸು, ಮಲದಲ್ಲಿ ಗುಂಡು ಸೂಜಿ ಬಿದ್ದಿತೆ ಎಂದು ಪರೀಕ್ಷಿಸು ಎಂದು ಎಚ್ಚರಿಕೆ ಕೊಟ್ಟೆ. 4ನೆಯ ಎಕ್ಸ್ರೇ ಫೋಟೋದಲ್ಲಿ ಗುಂಡು ಸೂಜಿ ಕಾಣಿಸಲಿಲ್ಲ. ವಿಸರ್ಜನೆ ಆಗಿರಲೇಬೇಕು. ಮಲವನ್ನು ನೀರು ಹಾಕಿ ತೊಳೆದು ಗುಂಡು ಸೂಜಿ ಇತ್ತೇ ಎಂದು ಪರೀಕ್ಷಿಸಿದೆಯಾ ಎಂದು ಕೇಳಿದೆ. ಅದನ್ನೆಲ್ಲ ಯಾರು ಪರೀಕ್ಷೆ ಮಾಡುತ್ತಾರೆ ಡಾಕ್ಟರ್? ಇದ್ದರೆ ಇರುತ್ತೆ, ಹೋದರೆ ಹೋಗುತ್ತೆ. ಎಕ್ಸ್ರೇನಲ್ಲಿ ಹೇಗೂ ಕಾಣಿಸುತ್ತಿಲ್ಲವಲ್ಲ ಎಂದು ಯಾವ ಆತಂಕವಿಲ್ಲದೆ ಅವನೆಂದ. ಗುಂಡು ಸೂಜಿ ಸಿಕ್ಕಿಕೊಂಡಿದ್ದರೆ ಆಪರೇಷನ್ ಮಾಡಿ ತೆಗೆಯುತ್ತಾರೆ ಎಂದು ಅವನು ಶಾಂತನಾಗಿದ್ದ. ಹಾಗೆ ಇದ್ದುದರಿಂದಲೇ ಅವನ ಕರುಳು ಸುಗಮವಾಗಿ ಗುಂಡು ಸೂಜಿಯನ್ನು ಹೊರಗೆ ಹಾಕಿತ್ತು. ಗಂಡಾಂತರ ಕಾದಿದೆ, ಅಯ್ಯೋ ಏನು ಮಾಡಲಿ ಎಂದು ಕಾತರನಾಗಿದ್ದರೆ ಹೆದರಿಕೆಯ ದೆಸೆಯಿಂದಲೇ ಸೂಜಿ ಅವನ ಕರುಳನ್ನು ಚುಚ್ಚುತ್ತಿತ್ತು. ತಂಗಮ್ಮನ ತಳಮಳ. ಎಂಥದೋ ಭಯದ ಕಲ್ಪನೆಯು ತಂಗಮ್ಮನನ್ನು 2 ವರ್ಷಗಳ ಕಾಲ ದಂಗುಬಡಿಸಿತ್ತು. ತನ್ನ 2 ಮಕ್ಕಳ ರಕ್ಷಣೆಯ ಕುರಿತು ಅವಳಿಗೆ ಅತ್ಯಧಿಕ ಚಿಂತೆ. ರಸ್ತೆಯ ಬದಿಯಲ್ಲೇ ಹೋಗಿ, ಮೋಟಾರಡಿ ಬಿದ್ದೀರಿ, ಜಾಗ್ರತೆ ಜಾಗ್ರತೆ ಇತ್ಯಾದಿ ಎಚ್ಚರಿಕೆಗಳನ್ನು ಶಾಲೆಗೆ ಹೊರಡುವುದಕ್ಕೆ ಮೊದಲು 3 ಬಾರಿ ಹೇಳುತ್ತಾಳೆ. ಕ್ಷಣವೂ ಮಕ್ಕಳು ಮೋಟಾರಡಿ ಚಿತ್ರವೇ ಆಕೆಯ ಕಣ್ಮುಂದೆ ಬರುತ್ತದೆ. ಅಡಿಗೆ ಮನೆಯಿಂದ ಉದ್ವೇಗದಿಂದ ಓಡಿಬಂದು ರಸ್ತೆಯಲ್ಲಿ ನಿಂತು ನೋಡುತ್ತಿರುತ್ತಾಳೆ. ಅದರ ಪ್ರತಿಫಲ, ಒಂದು ದಿನ ಸಾರಿಗೆ ಉಪ್ಪಿಲ್ಲ, ಇನ್ನೊಂದು ದಿನ ಸಾಂಬಾರಿಗೆ ಖಾರ ಹಾಕಿಲ್ಲ. ಎಲ್ಲ ಕೆಲಸಗಳೂ ಅಸ್ತವ್ಯಸ್ತ, ವಿಪರೀತ ಮರೆವು. ದಿನವೂ ಅದೇ ಕತೆ. ಆಕೆಯ ಪತಿ ಒಮ್ಮೆ ಕೇಳಿದ, ನೀನು ನಿನ್ನ ತಲೆ ಎಲ್ಲಿರಿಸಿದ್ದೀಯೇ? ಕತ್ತಿನ ಮೇಲಿಲ್ಲವೆಂದು ಕಾಣುತ್ತದೆ. ಇಲ್ಲವಾದರೆ ಈ 2 ವರ್ಷಗಳಲ್ಲಿ ಎಷ್ಟು ಮಕ್ಕಳು ಸಾಯಬೇಕಾಗಿತ್ತು ಮೋಟಾರಡಿ ಬಿದ್ದು? ಸುಮ್ಮನೆ ತಲೆ ಬಿಸಿ ಮಾಡಿಕೊಳ್ಳುತ್ತಿದ್ದೀಯೇ ಅಷ್ಟೆ. ಸಾಮಾನ್ಯವಾಗಿ ಹಾಗಾಗುವುದಿಲ್ಲ ಎಂದು ಯೋಚಿಸಿ ಆಕೆ ಕ್ರಮೇಣ ಸಮಾಧಾನ ತಂದುಕೊಂಡಳು. ಅಯ್ಯೋ, ಅನ್ನದಲ್ಲಿ ಕಲ್ಲು ಎಂದೊಡನೆ ಅನ್ನದಲ್ಲಿ ಎಲ್ಲವೂ ಕಲ್ಲಲ್ಲ. ದುರ್ಘಟನೆಗಳು ನಡೆಯುತ್ತಿವೆ ಎಂದೊಡನೆ ಎಲ್ಲವೂ ದುರ್ಘಟನೆಗಳಲ್ಲ. ಈ ವಿವೇಚನೆ ನಮ್ಮನ್ನು ಕಾಲ್ಪನಿಕ ಭಯದಿಂದ ಮುಕ್ತರನ್ನಾಗಿಸುತ್ತದೆ. ಆಘಾತದ ಅನಾಹುತ. ತರುಣಿಯೊಬ್ಬಳು ವಿಪರೀತ ಉಗ್ಗಿನ ಬಾಧೆಯಿಂದ ಸಂಕಟಪಡುತ್ತಿದ್ದಳು. ಈ ತೊಂದರೆಯ ಮೂಲ ಕಾರಣವನ್ನು ಮನೋವಿಜ್ಞಾನಿಗಳು ಅವಳ ಸುಪ್ತ ಮನಸ್ಸಿನಲ್ಲಿ ಗುರುತಿಸಿದರು. ಚಿಕ್ಕವಳಾಗಿದ್ದಾಗ ತನ್ನ ತಂದೆ ತಾಯಿ ಜಗಳ ಮಾಡುತ್ತಾ ಪರಸ್ಪರ ದೂಷಣೆ ದೋಷಾರೋಪಣೆ ಮಾಡುತ್ತಿರುವುದನ್ನು ನೋಡಿ ಭಯಗ್ರಸ್ತರಾಗಿದ್ದಳು. ಆ ಭಯವು ಅವಳ ಸುಪ್ತ ಮನಸ್ಸಿನಲ್ಲಿ ಆಘಾತವನ್ನು ಉಂಟು ಮಾಡಿಬಿಟ್ಟಿತ್ತು. ವಶ್ಯಸುಪ್ತಿಗೊಳಪಡಿಸಿ ಆ ಭಯದ ಸಂಸ್ಕಾರವನ್ನು ಅಳಿಸಿದ ಮೇಲೆ ಆಕೆ ಚೆನ್ನಾಗಿ ತಡೆಯಿಲ್ಲದೆ ಮಾತನಾಡತೊಡಗಿದಳು. ಮನೆಯೇ ಬದುಕಿನಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ಪರಿಣಾಮವನ್ನು ಉಂಟುಮಾಡುವ ತಾಣ. ಪರಸ್ಪರ ಹೊಡೆದಾಟ ದೋಷಾರೋಪಣೆಗಳಿಂದ ಛಿದ್ರವಾದ ಮನೆಯಲ್ಲಿ ಪ್ರೀತಿ, ಸಹನೆ, ಅನುಕಂಪೆಯೇ ಮೊದಲಾದ ಗುಣಗಳನ್ನು ಕಂಡರಿಯದ ಮಗುವಿನ ಭವಿಷ್ಯ ಎಂತಾದೀತು? ಅದರ ಮಾನಸಿಕ ಆರೋಗ್ಯಕ್ಕೆ ಎಂಥ ಆಘಾತ ಉಂಟಾದೀತು? ಅದರ ವ್ಯಕ್ತಿತ್ವದ ಬೆಳವಣಿಗೆಗೆ ಎಂಥ ವಿಘ್ನ ಒದಗೀತು ಎಂಬುದನ್ನು ಕಲ್ಪಿಸಿಕೊಳ್ಳಲು ಕಷ್ಟವಿಲ್ಲ. ಸುಸಂಸ್ಕೃತ ಸಜ್ಜನರ ಗೃಹಕ್ಕೆ ಸಮಾನವಾದ ಶಾಲೆ ಇನ್ನೊಂದಿಲ್ಲ. ಸತ್ಯಸಂಧರೂ ಗುಣವಂತರೂ ಆದ ತಂದೆ ತಾಯಂದರಿಗೆ ಸಮನಾದ ಅಧ್ಯಾಪಕರು ಇನ್ನಿಲ್ಲ. ಆಧುನಿಕ ಹೈಸ್ಕೂಲುಗಳಲ್ಲಿ ಪಡೆಯುವ ಶಿಕ್ಷಣ ಹಳ್ಳಿಗರ ಮೇಲೆ ಒಂದು ಭರಿಸಲಾರದ ಹೊರೆ. ಹಳ್ಳಿಗರ ಮಕ್ಕಳು ಸಂಸ್ಕಾರ ನಿರ್ಮಾಣದ ಈ ತರಬೇತಿಯನ್ನು ಶಾಲೆಯಲ್ಲಿ ಪಡೆಯಲು ಸಾಧ್ಯವೇ ಇಲ್ಲ. ಒಳ್ಳೆಯ ಮನೆಯ ಪರಿಸರದಲ್ಲಿ ಅದನ್ನು ಅವರು ಪಡೆದರಾದರೆ ಅದರ ಪರಿಣಾಮ ಅವರ ಬದುಕಿನಿಂದ ಮಾಸುವುದಿಲ್ಲ ಎಂದರು ಗಾಂಧೀಜಿ.
ಕಲ್ಪನೆಗೆ ವಿಮುಕ್ತಿ. ತೀವ್ರತರವಾದ ಭಾವನೆಯ ಸ್ಪಂದನದೊಂದಿಗೆ ಕಲ್ಪಿಸಿಕೊಳ್ಳುವಂಥ ಚಿತ್ರವು ಅಂಥ ಅನುಭವಗಳನ್ನೇ ನಮ್ಮ ಸಮೀಪಕ್ಕೆ ಎಳೆಯುವ ಶಕ್ತಿಯನ್ನು ಹೊಂದಿದೆ ಎಂಬುದನ್ನು ನಾವು ತಿಳಿದಿರಬೇಕು. ನೀವು ದುರ್ಘಟನೆಗೆ ಹೆದರುತ್ತಿದ್ದರೆ ಅಂತಹ ದುರ್ಘಟನೆಗಳನ್ನೇ ಕಣ್ಣೆದುರು ಕಾಣಲು ಪ್ರಾರಂಭಿಸುತ್ತೀರಿ. ನೀವು ರೋಗಕ್ಕೆ ಹೆದರುತ್ತಿದ್ದರೆ ವಿಶಿಷ್ಟ ರೋಗಕ್ಕೆ ಆಮಂತ್ರಣ ನೀಡಿದಂತಾಗುತ್ತದೆ. ನೀವು ಅಪಮಾನಕ್ಕೆ ಹೆದರುತ್ತಿದ್ದರೆ ಅಪಮಾನಕ್ಕೀಡಾಗುವ ಅಂತಹ ಸನ್ನಿವೇಶಗಳು ನಿಮ್ಮೆಡೆಗೆ ಸೆಳೆಯಲ್ಪಡುತ್ತವೆ. ಅಂತಹ ಕಲ್ಪನೆಗೇ ಅವಕಾಶ ಕೊಡದೆ ನೀವು ಧೈರ್ಯವಾಗಿರುವುದೇ ಅವುಗಳಿಂದ ಪಾರಾಗುವ ರಕ್ಷಣೋಪಾಯ. ನಿರ್ಭೀತಿಯ ಸ್ವಭಾವದ ವೈಜ್ಞಾನಿಕ ಮನೋವೃತ್ತಿಯ ಯುವಕನೊಬ್ಬನಿಗೆ ಆತನ ಸ್ನೇಹಿತರು ಅಮಾವಾಸ್ಯೆಯ ಮಧ್ಯರಾತ್ರಿ ನಗರದ ಸ್ಮಶಾನವನ್ನು ಪ್ರವೇಶಿಸಿ ಮಧ್ಯಭಾಗದ ನೆಲದಲ್ಲಿ ಒಂದು ಗೂಟವನ್ನು ನೆಟ್ಟು ಹಿಂದಿರುಗಬೇಕೆಂದು ಪಣ ನೀಡಿದರು. ಆತ ಧೈರ್ಯದಿಂದಲೇ ಮುನ್ನುಗ್ಗಿದ. ಗೂಟ ಹೊಡೆಯುವ ಸದ್ದೂ ಕೇಳಿಸಿತು. ಅನಂತರ ಮೌನ. ಕೂಗಿದರೂ ಮರುದನಿ ಇಲ್ಲ. ಬೆಳಗಾಗುತ್ತಲೇ ಸ್ನೇಹಿತರೆಲ್ಲ ಸ್ಮಶಾನದೊಳಗೆ ಪ್ರವೇಶಿಸಿ ತಮ್ಮ ಗೆಳೆಯ ಮಲಗಿಕೊಂಡಿರುವುದನ್ನು ನೋಡಿದರು. ಪರೀಕ್ಷಿಸಿದರೆ ಆತ ಆಗಲೇ ಮರಗಟ್ಟಿ ಶವವಾಗಿದ್ದ. ಅವನು ಸತ್ತದ್ದು ಭಯದಿಂದಲೇ. ಬೇಗನೆ ಹಿಂತಿರುಗುವ ಆತರದಲ್ಲಿ ಆತ ನೋಡದೆ ತನ್ನ ಶಾಲಿನ ತುದಿಯೊಂದಿಗೆ ಮೊಳೆ ಬಲವಾಗಿ ಹೊಡೆದಿದ್ದ. ವಾಪಸ್ಸಾಗುವ ವೇಳೆ ಯಾರೋ ಶಾಲನ್ನು ಎಳೆದಂತಾಗಿ ಭೂತವೇ ಎಳೆಯುತ್ತಿದೆ ಎಂದು ಭಯಪಟ್ಟು ಕುಸಿದು ಬಿದ್ದಿದ್ದ. ಹಿಂದಿರುಗಿ ನೋಡಿದ್ದರೆ ಭಯದ ಕಾರಣವನ್ನು ಕಂಡುಹಿಡಿದಿದ್ದರೆ ಅವನು ಬದುಕಿಕೊಳ್ಳುತ್ತಿದ್ದ. ತಮ್ಮ ಕಲ್ಪನೆಗಳಿಂದಲೇ ಅಜ್ಞಾತವಾಗಿ ವಿಚಿತ್ರ ಭೂತಗಳನ್ನು ಸೃಷ್ಟಿಸಿಕೊಂಡು ಅವುಗಳೊಡನೆ ಗುದ್ದಾಡಿ ಬಳಲುವ ಭ್ರಾಂತರು ಇದ್ದಾರೆ. ಮನೋವಿಜ್ಞಾನಿಗಳು ಇಂಥವರಲ್ಲಿ ಕೆಲವರಿಗೆ ಸರಿಯಾದ ಔಷಧ ನೀಡಬಲ್ಲರು. ಓಡಬೇಡಿ, ಎದುರಿಸಿ. ಪರಿವ್ರಾಜಕ ಸ್ವಾಮಿ ವಿವೇಕಾನಂದರು ಒಮ್ಮೆ ಕಾಶಿಯಲ್ಲಿ ತಂಗಿದ್ದರು. ದುರ್ಗಾಮಾತೆಯ ದೇವಾಲಯವನ್ನು ನೋಡಿ ಹಿಂತಿರುಗುವ ದಾರಿಯಲ್ಲಿ ಒಂದೆಡೆ ಸರೋವರ, ಇನ್ನೊಂದೆಡೆ ಎತ್ತರವಾದ ಗೋಡೆ. ಇಕ್ಕಟ್ಟಾದ ಕಿರುದಾರಿಯಲ್ಲಿ ಹೋಗುತ್ತಿದ್ದಾಗ ದೊಡ್ಡ ಕೋತಿಗಳ ಗುಂಪೊಂದು ಅವರನ್ನು ಅಟ್ಟಿಸಿಕೊಂಡು ಬಂತು. ಅವರು ಓಡತೊಡಗಿದಾಗ ಕೋತಿಗಳು ಹಿಂಬಾಲಿಸಿ ಕಚ್ಚಲು ಬಂದವು. ಇದನ್ನು ತಪ್ಪಿಸಿಕೊಳ್ಳಲು ಅಸಾಧ್ಯವೆನಿಸಿತು. ಇದ್ದಕ್ಕಿದ್ದಂತೆ ಒಬ್ಬ ವೃದ್ಧ ಸನ್ಯಾಸಿ ಸ್ವಾಮೀಜಿಯವರನ್ನು ಕುರಿತು ಗಟ್ಟಿಯಾಗಿ ಕೂಗಿಕೊಂಡ, ಓಡಬೇಡಿ, ಎದುರಿಸಿ. ಆ ಮಾತನ್ನು ಕೇಳಿದೊಡನೆಯೇ ಸ್ವಾಮೀಜಿ ಹಿಂದಿರುಗಿ ಧೈರ್ಯದಿಂದ ಕೋತಿಗಳನ್ನು ಎದುರಿಸಿದರು. ಅವುಗಳನ್ನು ದಿಟ್ಟಿಸಿ ನೋಡಿದಾಗ ಅವು ಹಿಂಜರಿಯತೊಡಗಿದವು. ಎಲ್ಲರಿಗೂ ಇದೊಂದು ಮಹಾಪಾಠ. ಭಯಾನುಕವಾದುದನ್ನು ದೃಢ ನಿಷ್ಠೆಯಿಂದ ಎದುರಿಸಿದರೆ ಕೋತಿಗಳಂತೆ ಕಷ್ಟ ಕಂಟಕಗಳು ದೂರಕ್ಕೆ ಓಡುವುವು. ಪ್ರಕೃತಿಯನ್ನು ಜಯಿಸಿ ಸ್ವತಂತ್ರರಾಗಬೇಕು. ಹೇಡಿಗಳು ಎಂದೂ ವಿಜಯಿಗಳಾಗುವುದಿಲ್ಲ. ಭಯ, ತೊಂದರೆ, ಅಜ್ಞಾನ ಇವು ಪಲಾಯನ ಸೂತ್ರ ಪಠಿಸುವಂತೆ ಆಗಬೇಕಾದರೆ ನಾವು ಅವುಗಳನ್ನು ಎದುರಿಸಬೇಕು, ಹೋರಾಡಬೇಕು ಎಂದರು ಸ್ವಾಮೀಜಿ. ಅಪಾಯದ ಸ್ಥಿತಿ ಹತ್ತಿರ ಬಂದಂತೆಲ್ಲ ಮೃತ್ಯು ಮುಖದಲ್ಲೂ ಕೂಡ ನನ್ನ ಮನಸ್ಸು ಅತ್ಯಂತ ಶಾಂತವೂ ಸ್ಥಿರವೂ ದೃಢವೂ ನಿರ್ಭೀತವೂ ಆಗಿರುತ್ತದೆ ಎನ್ನುತ್ತಿದ್ದ ಸ್ವಾಮೀಜಿ ಅವರು ಅಂಥ ಮಾನಸಿಕ ಸ್ಥಿತಿಯ ಕಾರಣವನ್ನೂ ಹೇಳಿದ್ದರು. ಭಗವಂತನ ಪಾದಸ್ಪರ್ಶವನ್ನು ಮಾಡಿದ ನನಗೆ ಭೀತಿ ಇಲ್ಲ. ಚಿಂತೆ, ಸಂತೋಷ, ಸಿಟ್ಟು, ಶಾಂತತೆ ಇವು ಹೇಗೆ ಮನಸ್ಸಿನ ಸ್ವಭಾವವೋ ಹಾಗೆಯೇ ಭಯವೂ ಕೂಡ ಮನಸ್ಸಿನ ಒಂದು ಸ್ವಭಾವ. ಈ ಸ್ವಭಾವವನ್ನು ನಿಯಮಿತ ಅಭ್ಯಾಸದಿಂದ ಸಾವಕಾಶವಾಗಿ ಆದರೆ ದೃಢವಾಗಿ ನಾವು ರೂಢಿಸಿಕೊಂಡಿದ್ದೇವೆ. ನಿರ್ಭೀತಿಯ ಭಾವನೆಯನ್ನು ನಿಯಮಿತ ರೀತಿಯಲ್ಲಿ ಮೆಲುಕಾಡುತ್ತಾ ನಿಯಮಿತ ರೀತಿಯಲ್ಲಿ ಸಾವಕಾಶವಾಗಿ ಅಭ್ಯಾಸ ಮಾಡಿದರೆ ಭಯಪಡುವ ನಮ್ಮ ಸ್ವಭಾವ ಬದಲಾಗಲೇಬೇಕು. ಸಜ್ಜನರಿಗೂ ಸತ್ಕರ್ಮ ನಿರತರಿಗೂ ದೈವಭಕ್ತರಿಗೂ ಸಂಕಟಗಳೇಕೆ ಬರುತ್ತವೆ? ಎಷ್ಟೋ ಮಂದಿಯ ದೇವರಲ್ಲಿನ ಶ್ರದ್ಧೆ ಇಂಥ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲಾರದೆ ಪಲಾಯನ ಸೂತ್ರ ಪಠಿಸುವುದು ಆಶ್ಚರ್ಯವೇನಲ್ಲ. ಜೀವನ ಏರುಪೇರುಗಳಿಲ್ಲದೆ ಎಲ್ಲ ಸುಗಮವಾಗಬೇಕು. ಇಲ್ಲವಾದರೆ
ದೇವರೇ ಇಲ್ಲ ಎನ್ನುತ್ತೇನೆ ಎಂದು ದೇವರನ್ನು ಹೆದರಿಸಲು ಸಾಧ್ಯವೇ? ಸಂಕಷ್ಟಗಳೆಲ್ಲ ದೇವರು ಕೊಡುವ ಸತ್ವ ಪರೀಕ್ಷೆ ಎಂದು ಎಣಿಸಿ ಎಲ್ಲರೂ ನಿಷ್ಠೆಯಿಂದ ಪ್ರಾರ್ಥನೆ ಮುಂದುವರಿಸಿದರೆ ಶುಭವಾಗಿಯೇ ತೀರುವುದು. ಸುಖದ ಮರೀಚಿಕೆ. ದುರ್ಯೋಧನನಿಂದ ತಿರಸ್ಕೃತನಾದ ವಿದುರ ಹಸ್ತಿನಾಪುರವನ್ನು ಬಿಟ್ಟು ತಾಪಸಿಯಾಗಿ ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಿದ್ದ. ಉದ್ಧವನಿಂದ ಮಹಾಭಾರತ ಯುದ್ಧದ ದಾರುಣ ಕತೆ, ಶ್ರೀಕೃಷ್ಣನ ದೇಹತ್ಯಾಗ ಹಾಗೂ ಯಾದವ ವಂಶನಾಶದ ಘಟನೆಗಳನ್ನು ಕೇಳಿದ. ಮೈತ್ರೇಯ ಋಷಿಯ ಆಶ್ರಮಕ್ಕೆ ಹೋಗಿ ಅವರೊಡನೆ ವಿಧಿಯ ಅಗಮ್ಯ ವೈಚಿತ್ರ್ಯದಿಂದ ತನಗಾದ ದುಗುಡವನ್ನು ತೋಡಿಕೊಂಡ. ಮನುಷ್ಯರೆಲ್ಲರೂ ಸುಖವನ್ನು ಪಡೆಯುವುದಕ್ಕಾಗಿ ನಾನಾ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಸುಖವನ್ನು ಪಡೆಯಲು ಸಮರ್ಥರಾಗುವುದಿಲ್ಲ. ಮಾತ್ರವಲ್ಲ, ತಮ್ಮ ಚಟುವಟಿಕೆಗಳಿಂದ ಮತ್ತೆ ಮತ್ತೆ ಕಷ್ಟವನ್ನೇ ಅನುಭವಿಸುತ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ತಮ್ಮ ಮಾರ್ಗದರ್ಶಕ ಉಪದೇಶ ಏನು? ಯಾವ ವ್ಯಕ್ತಿಯನ್ನೋ ನೋಡುವಂತೆ ಆಗಲಿ, ಕಾರ್ಯ ಮಾಡುವಂತೆ ಆಗಲಿ, ಅಧ್ಯಯನ ಮಾಡುವಂತೆ ಆಗಲಿ ಸೂಚಿಸದೆ ಮೈತ್ರೇಯರು ಏಕಪ್ರಕಾರವಾಗಿ ಭಗವಂತನ ಮಹಿಮೆ ಮಾಹಾತ್ಮ್ಯಗಳನ್ನು ಕುರಿತು ಮಾತನಾಡತೊಡಗಿದರು. ಬದುಕಿನ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಪರಿಹಾರವನ್ನು ಸೂಚಿಸಿದರು. ಶರೀರ ಮನಸ್ಸುಗಳ ಪರಿಮಿತಿಯಿಂದ, ಇತರ ವ್ಯಕ್ತಿಗಳ ಸಂಪರ್ಕದಿಂದ, ಪ್ರಕೃತಿಯ ವಿಕೋಪದಿಂದ ಉಂಟಾಗುವ ವಿವಿಧ ತಾಪತ್ರಯಗಳಲ್ಲಿ ಒಂದರಿಂದ ಆದರೂ ಜೀವಿಯ ಪಾಲಿಗೆ ಸಂಪೂರ್ಣ ಬಿಡುಗಡೆ ಲಭ್ಯವಿಲ್ಲ. ಯಾವುದೋ ಒಂದು ಸನ್ನಿವೇಶದಲ್ಲಿ ಪರಿಹಾರ ದೊರೆತಿದೆ ಎಂದು ತೋರಿದರೂ ಅದು ಪರಿಪೂರ್ಣವಲ್ಲ, ಆಂಶಿಕ ಎಂದು ಎಲ್ಲ ವಿವೇಕಿಗಳೂ ಹೇಳುತ್ತಾರೆ. ಪ್ರಾಪಂಚಿಕ ಪರಿಹಾರಗಳು ತಾತ್ಕಾಲಿಕ, ಅಪೂರ್ಣ. ಧರ್ಮಗ್ರಂಥಗಳು, ಮಹಾತ್ಮರುಗಳು ಆಧ್ಯಾತ್ಮಿಕ ಪರಿಹಾರವಿದೆ ಎಂದು ಸಾರುತ್ತಾರೆ. ಆರ್ಥಿಕ ಅಡಚಣೆ. ಆರ್ಥಿಕ ತೊಂದರೆ ನಮ್ಮನ್ನು ಆವರಿಸಿದಾಗ ಯಾವ ಸಮಸ್ಯೆಯನ್ನೂ ಎದುರಿಸುವ ಧೈರ್ಯ ಮಾಯವಾಗತೊಡಗುತ್ತದೆ. ನಿರುತ್ಸಾಹ ತಲೆದೋರುತ್ತದೆ. ಬೇಸರ, ಉದ್ವಿಗ್ನತೆಗಳು ಕಾಡುತ್ತವೆ. ಇತರ ಎಲ್ಲ ಅಂಶಗಳಿಗಿಂತಲೂ ಹಣಕ್ಕೆ ಅತಿ ಪ್ರಾಧಾನ್ಯ ಕೊಡುವ ಸಮಾಜದಲ್ಲಿ ಆರ್ಥಿಕ ದುಸ್ಥಿತಿಯಲ್ಲಿ ಬಾಡುವ ವ್ಯಕ್ತಿಗೆ ಮನೋವೇಧಕ ಸನ್ನಿವೇಶಗಳನ್ನು ಎದುರಿಸಬೇಕಾಗುವುದು ಸ್ವಾಭಾವಿಕ. ಹಣದ ಸಮಸ್ಯೆ ಎಂದರೆ ಹಣದ ಅಭಾವವೆಂದೇ ಹಲವರ ಭಾವನೆ. ಇದು ಪೂರ್ಣ ಸತ್ಯವಲ್ಲ. ದೊಡ್ಡ ದೊಡ್ಡ ಅರ್ಥಶಾಸ್ತ್ರಜ್ಞರು ಹಣದ ಅಭಾವಕ್ಕಿಂತಲೂ ಇದ್ದ ಹಣವನ್ನು ಸರಿಯಾದ ರೀತಿಯಲ್ಲಿ ಹೊಂದಿಸಿಕೊಳ್ಳುವುದೇ ದೊಡ್ಡ ಸಮಸ್ಯೆ ಎಂದುಕೊಂಡಿದ್ದಾರೆ. ಬಹಳ ಹಣವಿರುವವರು ಹುಚ್ಚು ಸಮಸ್ಯೆಗಳನ್ನು ಸೃಷ್ಟಿಸಿಕೊಂಡು ಒದ್ದಾಡುವ ಉದಾಹರಣೆಗೆ ಕೊರತೆ ಇಲ್ಲ. ಮಿತವಾದ ಆದಾಯವನ್ನೇ ಚಾತುರ್ಯದಿಂದ ವ್ಯಯಿಸಿ ಸಂತೃಪ್ತರಾಗಿರುವವರೂ ಇಲ್ಲದಿಲ್ಲ. ನಿಮ್ಮ ಸಮಸ್ಯೆಯ ಮೂಲ ಎಲ್ಲಿ ಎಂದು ತಿಳಿಯಲು ದಿನಚರಿಯ ಸಹಾಯ ಪಡೆಯಿರಿ. ಆಮೇಲೆ ಆದಾಯಕ್ಕೆ ಸರಿ ಎಂದ ಒಂದು ಕರಡು ಬಜೆಟ್ ತಯಾರಿಸಿ ಅದಕ್ಕೆ ಅನುಗುಣವಾಗಿ ವ್ಯಯಿಸಲು ಅಭ್ಯಾಸ ಮಾಡಿ. ಜನಪ್ರಿಯ ಮುಂದಾಳುಗಳೂ ಪ್ರಸಿದ್ಧ ಬ್ಯಾಂಕರರೂ ಆದ ಗಣ್ಯರೊಬ್ಬರು ಒಮ್ಮೆ ಯುವಕ ವಿದ್ಯಾರ್ಥಿಗಳಿಗೆ ಆರ್ಥಿಕ ಯಶಸ್ಸಿನ ಪಂಚಶೀಲಗಳನ್ನು ಹೀಗೆ ತಿಳಿಸಿದರು. 1. ನೀವು ಪಡೆಯಲು ಸಾಧ್ಯವಾದುದಕ್ಕಿಂತ ಹೆಚ್ಚು ಎಂದೂ ವೆಚ್ಚ ಮಾಡಬೇಡಿರಿ. 2. ನಿಮಗೆ ಸಾಲವಿದ್ದರೆ ಸರ್ವ ಪ್ರಯತ್ನ ಮಾಡಿ ಎಲ್ಲಕ್ಕೂ ಮೊದಲು ಅದನ್ನು ತೀರಿಸಿಕೊಳ್ಳಿರಿ. 3. ಯಾವಾಗಲೂ ಸಾಲದಿಂದ ದೂರವಿರಲು ಪ್ರಯತ್ನಿಸಿ. ಹಣ ಮತ್ತೆ ಕೊಟ್ಟರೆ ಸಾಕು, ಈಗ ಇದನ್ನು ಕೊಂಡು ಹೋಗಿ ಎನ್ನುವ ಚತುರ ವ್ಯಾಪಾರಿಯ ಮಾತಿಗೆ ಮರುಳಾಗಬೇಡಿ. 4. ಅವಶ್ಯಕವೆಂದು ಖಚಿತವಾದುದಕ್ಕೆ ಖರ್ಚು ಮಾಡಿ. ವಸ್ತುಗಳನ್ನು ಕೊಳ್ಳುವಾಗ ಅವುಗಳು ಇಲ್ಲದೆ ಅಥವಾ ಕಡಿಮೆ ಕ್ರಯದವುಗಳಿಂದ ಸುಧಾರಿಸುವುದು ಸಾಧ್ಯವೇ ಎಂದು ವಿಮರ್ಶಿಸಿ ಮುಂದುವರಿಯಿರಿ. 5. ಇದ್ದುದರಲ್ಲಿ ಸ್ವಲ್ಪವನ್ನಾದರೂ ಉಳಿಸಿದುದನ್ನು ಬೆಳೆಸುವ ಕಲೆಯನ್ನು ಕಲಿಯಿರಿ. ಬೇಕನ್ ಹೇಳಿದ, ಹಣ
ಒಳ್ಳೆಯ ಸೇವಕನೂ ಹೌದು, ದುಷ್ಟ ಯಜಮಾನನೂ ಹೌದು. ಹಣವನ್ನು ನಿಮ್ಮ ಸೇವಕನನ್ನಾಗಿ ಮಾಡಿರಿ, ಆದರೆ ನೀವೇ ಅದರ ಸೇವಕರಾಗಬೇಡಿ. ಗೆಲುವಿನ ಗುಟ್ಟು. ಸಹೋದ್ಯೋಗಿಗಳ ಅಪಾರ ಮೆಚ್ಚುಗೆ ಗಳಿಸಿದ ಜೀವವಿಮಾ ನಿಗಮದ ಹಿರಿಯ ಆಫೀಸರರೊಡನೆ ಅವರ ಗೆಲುವಿನ ಗುಟ್ಟೇನೆಂದು ಒಮ್ಮೆ ಕೇಳಿದೆ. ಚಿಂಕ್ರೋಭದ ಸೋಂಕು ತಮಗೆ ತಗುಲಿದ್ದರೂ ತಾವು ಅದರ ಕಪಿಮುಷ್ಟಿಯಿಂದ ಪಾರಾದ ಬಗೆಯನ್ನು ಬಯಲು ಮಾಡುತ್ತಾ ಅವರು ಹೇಳಿದರು. ಆಫೀಸಿಗೆ ಆಫೀಸರಾಗಿ ನೇಮಕಗೊಂಡಾಗ ನನ್ನ ಮನಸ್ಸಿಗೆ ಆರಂಭದಲ್ಲಿ ಸಂತೋಷವಾದರೂ ಅನಂತರ ಒಂದು ಬಗೆಯ ಭಯ, ಸಂಶಯ ಕಾಡತೊಡಗಿತು. ಸಹಜವಾಗಿ ಬುದ್ಧಿವಂತರೂ ವಿದ್ಯಾವಂತರೂ ಆದ ಪ್ರಬಲ ಸಂಘಟನೆಯ ಬೆಂಬಲವಿರುವ ಅನೇಕ ಬಗೆಯ ಮಾನಸಿಕ ಸಮರವನ್ನು ಪರಿಣಾಮಕಾರಿಯಾಗಿ ಹೂಡುವ ಶಕ್ತಿಯುಳ್ಳ ಒಂದು ಗುಂಪಿನೊಡನೆ ಕೆಲಸ ಮಾಡುವುದು, ಮಾಡಿಸುವುದು ಸಾಕಷ್ಟು ತಲೆನೋವಿನ ವಿಷಯವಾಗಿತ್ತು. ದೇವರ ದಯೆಯಿಂದ ನಾನು ಯಶಸ್ವಿಯಾದೆ. ಆ ಯಶಸ್ಸಿನ ಸಿಂಹಪಾಲು ನಾನು ಬೆಳೆಸಿಕೊಂಡ ತಾಳ್ಮೆಗೆ ಸಲ್ಲುತ್ತದೆ. ಎಲ್ಲೋ ಓದಿದ್ದೆ, ಅನೇಕ ರೋಗಿಗಳಿಗೆ ರೋಗ ನಾಶವಾಗಲು ಬೇಕಾಗಿರುವುದು ಡಾಕ್ಟರರಲ್ಲ, ಕೇಳಿಸಿಕೊಳ್ಳುವುದು ಎಂದು. ಆಂತರಿಕ ನೋವುಗಳನ್ನು, ನರಳಾಟವನ್ನು ತೋಡಿಕೊಳ್ಳುವುದಕ್ಕೆ ತಕ್ಕ ಅವಕಾಶ ಸಿಕ್ಕಿದರೆ ಎಷ್ಟೋ ಮನುಷ್ಯರ ರೋಗಗಳು ಗುಣವಾಗುತ್ತವೆ. ವ್ಯಗ್ರ ಪ್ರತಿಕ್ರಿಯೆಗಳಿಂದ ಉಂಟಾಗುವ ಸಮಸ್ಯೆಯ ಮೂಲವನ್ನು ತರ್ಕದಿಂದ ಶೋಧಿಸುವುದು ಪರಿಣಾಮಕಾರಿಯಾಗದು. ಅದಕ್ಕೆ ಸಹನೆಯಿಂದ, ಸಹಾನುಭೂತಿಯಿಂದ ನೌಕರರ ಅನಿಸಿಕೆಗಳನ್ನು ಕೇಳುವುದು ಮುಖ್ಯವಾದ ಮಾರ್ಗ. ಹಾಗೆ ವ್ಯಕ್ತಪಡಿಸಿದಾಗಲೇ ಸಮಸ್ಯೆಯ ಬಗ್ಗೆ ಅವನ ಭಾವನೆಯ ತೀವ್ರತೆ ಸಾಕಷ್ಟು ಕಡಿಮೆಯಾಗುತ್ತದೆ. ಕೇಳಿದ ನಂತರ ಸಹಾನುಭೂತಿಯಿಂದ ಪರಿಶೀಲಿಸುವ ಭರವಸೆ ಇತ್ತರೆ ಅದು ಬಹುಮಟ್ಟಿಗೆ ಸಮಸ್ಯೆಯನ್ನು ಪರಿಹರಿಸುತ್ತದೆ. ಏಕೆಂದರೆ ಮರುದಿನ ಅದು ಅವನ ಜ್ಞಾಪಕದಲ್ಲೇ ಇರುವುದಿಲ್ಲ. ಆದರೆ ಸಹನೆಗೂ ಮಿತಿ ಇರಬೇಕು. ಇಲ್ಲದೆ ಹೋದರೆ ಅದೇ ಒಂದು ಬಗೆಯ ದೌರ್ಬಲ್ಯವಾಗಿ ಪರಿಣಮಿಸಿ ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಸಹನೆಯಂತೆಯೇ ಅತ್ಯವಶ್ಯಕವಾದ ಇನ್ನೊಂದು ಗುಣ ಪ್ರಾಮಾಣಿಕತೆ. ಪ್ರಾಮಾಣಿಕತೆಯನ್ನು ತ್ರಿಕರಣ ಸಾಂಗತ್ಯ ಎಂದೂ ಕರೆಯಬಹುದು. ಅಂದರೆ ಯೋಚಿಸಿದ್ದು, ಹೇಳುವುದು, ಮಾಡುವುದು ಒಂದೇ ಆಗಿರುವುದು. ಉದಾಹರಣೆಗೆ, ನೌಕರರಿಗೆ ಒಂದು ಭರವಸೆಯನ್ನು ಕೊಟ್ಟರೆ ಅದನ್ನು ಕೃತಿಶಃ ನಡೆಸುವುದು ಅಥವಾ ಕನಿಷ್ಠ ಪಕ್ಷ ಕೃತಿಗಿಳಿಸಲು ನಿಜವಾದ ಯತ್ನ ಮಾಡುವುದು ಪ್ರಾಮಾಣಿಕತೆ. ಪ್ರಾಮಾಣಿಕತೆಯಿಂದ ಮನುಷ್ಯನ ಹೃದಯವನ್ನು ಗೆಲ್ಲಲು ಸಾಧ್ಯ. ಯಶಸ್ಸಿನ ನಿಚ್ಚಣಿಕೆಯನ್ನೇರಲು ನಮ್ಮ ಕೆಲಸದ ಬಗ್ಗೆ ಪರಿಪೂರ್ಣ ಜ್ಞಾನವು ನಮಗೆ ಇರಬೇಕಾಗುತ್ತದೆ. ನಾಲೆಡ್ಜ್ ಈಸ್ ಪವರ್ ಎನ್ನುವ ಮಾತಿನಲ್ಲಿ ತಾನು ಮಾಡಬೇಕಾದ ಕೆಲಸದ ಬಗ್ಗೆ ಪೂರ್ಣವೂ ನಿಷ್ಪಕ್ಷವೂ ಆದ ಜ್ಞಾನದ ಅವಶ್ಯಕತೆಯನ್ನೇ ಒತ್ತಿ ಹೇಳಲಾಗಿದೆ. ಅದರ ಜೊತೆಗೆ ಸಾಮಾನ್ಯ ಜ್ಞಾನ ಅಥವಾ ಅನ್ಯ ಕ್ಷೇತ್ರದಲ್ಲಿ ಗಳಿಸಿದ ಜ್ಞಾನ. ಹೆಚ್ಚು ವಿಷಯ ತಿಳಿದವನು ತಾನು ಮಾಡುವ ಕೆಲಸವನ್ನು ಹೆಚ್ಚು ತಿಳುವಳಿಕೆಯಿಂದ ಮಾಡಲು ಸಾಧ್ಯವಾಗುತ್ತದೆ. ಹಾಸ್ಯಪ್ರಜ್ಞೆ ಮತ್ತು ಸರಳತೆ ಇವು ಆಫೀಸು ಜೀವನದಲ್ಲಿ ಎದುರಾಗುವ ಅನೇಕ ಸಮಸ್ಯೆಗಳನ್ನು ಎದುರಿಸುವಲ್ಲಿ ಸೌಹಾರ್ದವನ್ನು ಬೆಳೆಸುವುದಕ್ಕೆ ತುಂಬ ಸಹಕಾರಿ. ಈ ಗುಣಗಳ ಔಚಿತ್ಯಪೂರ್ಣ ಬಳಕೆ ಬದುಕಿನ ಯಶಸ್ಸಿಗೆ ಬಹುದೊಡ್ಡ ಕೊಡುಗೆಯಾಗಬಲ್ಲದು. ಬಾಂಧವ್ಯದ ಬೆಸುಗೆ. ಕೌಟುಂಬಿಕ ಜೀವನದಲ್ಲಾಗಲಿ, ಸಾಂಘಿಕ ಸಾಮಾಜಿಕ ಜೀವನದಲ್ಲಾಗಲಿ ವ್ಯಕ್ತಿಗಳೊಳಗಿನ ಮಧುರ ಬಾಂಧವ್ಯದ ಮೂಲಸೂತ್ರ ಯಾವುದು? ಸ್ವಾರ್ಥತ್ಯಾಗ. ಹಕ್ಕು ಬಾಧ್ಯತೆಗಳ ಹೋರಾಟಕ್ಕಿಂತ ಅಹಂಕಾರವನ್ನು ಮರೆತು ತನ್ನ ಪಾಲಿನ ಕರ್ತವ್ಯವನ್ನು ಪ್ರೀತಿಯಿಂದ ಮಾಡುವ ಸ್ಥೈರ್ಯ. ಇದರ ಮೂಲದಲ್ಲಿ ಕೆಲಸ ಮಾಡುವ ತಥ್ಯ. ಭಗವಂತನಲ್ಲಿ ಶ್ರದ್ಧೆ, ಬಾಯಿಯಲ್ಲಿ ತನಗೆ ದೇವರಲ್ಲಿ ನಂಬಿಕೆ ಇದೆ ಅಥವಾ ಇಲ್ಲ ಎಂದರೂ ಸ್ವಾರ್ಥ. ಒಣಜಂಬ ಅಹಂಕಾರಗಳನ್ನು ದೂರ ಮಾಡಿ ತಾಳ್ಮೆಯಿಂದ ತನ್ನ ಕರ್ತವ್ಯ ಪಾಲನೆಯ ಮೂಲಕ ವಿಶ್ವ ನಿಯಾಮಕನನ್ನು ತುಷ್ಟಿಗೊಳಿಸಬೇಕೆನ್ನುವ ವ್ಯಕ್ತಿ ಶಾಂತಚಿತ್ತನಾಗಿರಬಲ್ಲ. ಚಿಂಕ್ರೋಭದ ತೊಂದರೆಗಳಿಂದ ಮುಕ್ತನಾಗಬಲ್ಲ. ಲೋಕದ ವ್ಯವಹಾರದಲ್ಲಿ ಆಸೆಗಳನ್ನು ತೃಪ್ತಿಪಡಿಸಿಕೊಳ್ಳುವ ಆತುರದಲ್ಲಿ
ಮನುಷ್ಯ ತಾನು ಮಾಡುತ್ತಿರುವುದು ಧರ್ಮವೇ ಎಂದು ಯೋಚಿಸುತ್ತಾ ಮುಂದೆ ಹೆಜ್ಜೆ ಇಡಬೇಕು. ಸದ್ಯದ ಪರಿಸ್ಥಿತಿಗೆ ಏನೇ ಕಾರಣವಿರಲಿ, ಭಗವಂತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬ ಶ್ರದ್ಧೆ, ಅದಕ್ಕೆ ಅನುಗುಣವಾದ ಪ್ರಾರ್ಥನೆ ಮನಸ್ಸಿಗೆ ಅಪಾರ ಸ್ಥೈರ್ಯ ನೀಡಬಲ್ಲದು. ನೆನಪಿಡಿ, ಶ್ರದ್ಧಾರಹಿತ ಪ್ರಾರ್ಥನೆ ಸ್ಟ್ಯಾಂಪ್ ರಹಿತ ಪತ್ರದಂತೆ, ಭಕ್ತಿರಹಿತ ಪ್ರಾರ್ಥನೆ ವಿಳಾಸರಹಿತ ಪತ್ರದಂತೆ. ಶ್ರದ್ಧಾಭಕ್ತಿ ಸಹಿತ ವ್ಯಾಕುಲತೆಯಿಂದ ಮಾಡಿದ ಪ್ರಾರ್ಥನೆ ಟೆಲಿಗ್ರಾಮ್ ಕೊಟ್ಟಂತೆ. ಕಂದನಲ್ಲಿ ಶಿವನ ಕಾಣುವ ಬಂಧನವೇ ಮುಕ್ತಿ ಎನ್ನುತ್ತಾರೆ ಕುವೆಂಪು. ಮಕ್ಕಳಲ್ಲಿ ದೈವತ್ವವನ್ನು ಕಂಡು ಮಾಡುವ ಸೇವೆಯೇ ದೇವರ ಸೇವೆ. ಭಗವಂತನ ರಾಜ್ಯದಲ್ಲಿ ವಿಧೇಯತೆ, ಸೇವಾಪರಾಯಣತೆ ಹಾಗೂ ತಾಳ್ಮೆಗಳಿಗೇ ಮಾರ್ಕ್ಸ್ ಕೊಡಲಾಗುತ್ತದೆ. ಇಲ್ಲಿ ತ್ಯಾಗ ಮತ್ತು ಸೇವೆ ಒತ್ತಾಯದ ಒದ್ದಾಟ ಅಲ್ಲ, ಗೊಣಗುತ್ತಾ ಮಾಡುವ ಸೇವೆಯ ಸೋಗು ಅಲ್ಲ, ಧನ್ಯತೆ ಕೃತಕೃತ್ಯತೆಯನ್ನು ಉಂಟು ಮಾಡುವ ತಪೋನಿಷ್ಠೆ ಅನುಷ್ಠಾನ. ಭಗವಂತನಲ್ಲಿ ದೃಢವಾದ ಶ್ರದ್ಧಾಭಕ್ತಿಗಳಿಲ್ಲದೆ ಇಂಥ ಆದರ್ಶವನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವೇ? ನರಳುತ್ತಿದೆ ಲೋಕ. ಆಧುನಿಕತೆಯ ಅಟ್ಟಹಾಸಕ್ಕೆ ಪ್ರಜಾಪ್ರಭುತ್ವ ಕ್ರಮದ ಆಡಳಿತ ಪದ್ಧತಿಯೂ ತನ್ನ ದೇಣಿಗೆಯನ್ನು ನೀಡಿದೆ. ಫ್ರೆಂಚ್ ಕ್ರಾಂತಿಯ ಘೋಷಣೆಗಳಾದ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಇವುಗಳ ದುರುಪಯೋಗ ಹೇಗೆ ಆಗುತ್ತಲಿದೆ ಎಂಬುದನ್ನು ಕೆಲವು ಹಿರಿಯ ಚಿಂತನಶೀಲ ವ್ಯಕ್ತಿಗಳು ಹೇಳಿದ್ದುಂಟು. ಹೆಚ್ಚಿನ ಜನ ಸ್ವಾತಂತ್ರ್ಯವೆಂದರೆ ನನ್ನ ಮನ ಬಂದಂತೆ ನಾನು ವರ್ತಿಸಬಲ್ಲೆ, ಸಮಾನತೆ ಎಂದರೆ ನನಗಿಂತ ನೀನೇನೂ ಹೆಚ್ಚಿನವನಲ್ಲ, ಸಹೋದರತೆ ಎಂದರೆ ನಿನ್ನ ವಸ್ತುವೂ ನನಗೆ ಬೇಕಾದಲ್ಲಿ ನನ್ನದೇ ಎನ್ನುವಂಥ ಮನೋಭಾವದವರು. ಆರ್ಥಿಕ ಸ್ಥಿತಿ, ನ್ಯಾಯ ವಿಧಾನಗಳಲ್ಲಿ ಬಲವಂತವಾಗಿ ಸಮಾನತೆಯನ್ನು ತರಬಹುದು. ಆದರೆ ಮನುಷ್ಯನ ಆಂತರಿಕ ಶಕ್ತಿ, ಪ್ರತಿಭೆ, ವಿವೇಚನಾ ಸಾಮರ್ಥ್ಯ, ಸ್ಥಿರವಾದ ನೈತಿಕ ನಿಷ್ಠೆ ಇವುಗಳಲ್ಲಿ ಸಮಾನತೆ ಇದೆಯೇ? ನೇರ ಮಾತುಗಳಲ್ಲಿ ಹೇಳಬೇಕೆಂದಿದ್ದರೆ ಲೋಕದ ಹೆಚ್ಚಿನ ಜನರು ಸುಸಂಸ್ಕೃತ ವೇಷದಲ್ಲಿ ತಮ್ಮ ಮನಶ್ಚಾಂಚಲ್ಯವನ್ನು ತಾಳಲಾರದೆ ತಾನು ಕಾಮಲೋಭ ಪರಾಯಣರಾಗಿ ಎಲ್ಲ ಥರದ ಸುಖ ಸಾಧನಗಳನ್ನು, ಇಂದ್ರಿಯ ಭೋಗವನ್ನು ತಮ್ಮದೇ ಆದ ಅಸಂಸ್ಕೃತ ಹಾಗೂ ಹೊಲಸು ಮಟ್ಟಕ್ಕೆ ಎಳೆಯುತ್ತಾರೆ. ನರಕದ ಬಾಗಿಲುಗಳು 3: ಕಾಮ, ಕ್ರೋಧ ಮತ್ತು ಲೋಭ ಎಂದು ಭಗವದ್ಗೀತೆ ಸಾರುತ್ತದೆ. ವಿಜ್ಞಾನ ಮತ್ತು ಆಧುನಿಕ ಜಡವಾದದ ವಿಚಾರಗಳು, ಧರ್ಮನಾಶಕ ವಿಧಾನಗಳಿಂದ ಈ ಆಸುರಿ ಪ್ರವೃತ್ತಿಯನ್ನು ಒಂದೇ ಸಮನೆ ಹೆಚ್ಚಿಸುತ್ತಲಿವೆ. ವಿಜ್ಞಾನವು ಪ್ಲುಟೋನಿಯಂನಿಂದ ಶಕ್ತಿ ಸೂರೆಗೊಳ್ಳುವ ವಿಧಾನವನ್ನು ತಿಳಿಸೀತೇ ಹೊರತು ಮನುಷ್ಯನ ಹೃದಯದಲ್ಲಿ ತಾಂಡವವಾಡುವ ದುಷ್ಟತನವನ್ನು ಹೋಗಲಾಡಿಸಲಾರದು ಎಂಬ ಐನ್ಸ್ಟೀನ್ ಅವರ ಮಾತು ಗಮನಾರ್ಹ. ರಾಜಕೀಯ ಮತ್ತು ಆರ್ಥಿಕ ವಿಷಯಗಳಲ್ಲಿ ಆಸಕ್ತಿ ಮಿತಿಮೀರಿ ಬೆಳೆದು ಉಳಿದೆಲ್ಲ ಜೀವನಾದರ್ಶಗಳನ್ನು ಅವುಗಳಿಗೆ ಅಧೀನಗೊಳಿಸಿದುದೇ ಎಲ್ಲ ನಾಗರಿಕತೆಗಳ ಅವನತಿಗೆ ಕಾರಣವಾಯಿತು. ಮತಾಂಧತೆಯನ್ನು ತೊಡೆದು ಹಾಕುವ ಪ್ರಯತ್ನದಲ್ಲಿ ಧರ್ಮಶ್ರದ್ಧೆಯನ್ನೇ ನಂದಿಸಿರುವ ಈ ಮನಃಪ್ರವೃತ್ತಿಯು 17ನೇ ಶತಮಾನದಿಂದ ಪ್ರಾರಂಭಗೊಂಡು 20ನೇ ಶತಮಾನದಲ್ಲಿ ಬೇರು ಬಿಟ್ಟು ಇಂದು ಪಾಶ್ಚಾತ್ಯ ಮಹಾಸಮಾಜದ ಎಲ್ಲ ಭಾಗಗಳಲ್ಲೂ ದಟ್ಟವಾಗಿ ವ್ಯಾಪಿಸಿಬಿಟ್ಟಿದೆ. ಈಗೀಗ ಅದರ ಅಪಾಯದ ಬಗೆಗೆ ಅರಿವು ಮೂಡುತ್ತಿದೆ. ಪಾಶ್ಚಾತ್ಯ ಸಮಾಜದ ಆಧ್ಯಾತ್ಮಿಕ ಆರೋಗ್ಯಕ್ಕೆ ಮಾತ್ರವಲ್ಲ, ಅದರ ಭೌತಿಕ ಅಸ್ತಿತ್ವಕ್ಕೂ ಕೂಡ ಬಂದಿರುವ ಎಲ್ಲಕ್ಕಿಂತ ಮಿಗಿಲಾದ ಅಪಾಯವೇ ಇದು. ಅಷ್ಟೇಕೆ ಅತಿಯಾಗಿ ಪ್ರಚಾರವಾಗಿರುವ ಯಾವುದೇ ಭಯಾನಕ ರಾಜಕೀಯ ಆರ್ಥಿಕ ರೋಗಕ್ಕಿಂತಲೂ ಮಾರಣಾಂತಿಕವಾದ ಆಪತ್ತು ಧರ್ಮಶ್ರದ್ಧೆಯ ಅಭಾವ ಎಂಬುದನ್ನು ಅನೇಕರು ಮನಗಾಣುತ್ತಿದ್ದಾರೆ ಎಂದು ಜಗತ್ತಿನ ಸಮಗ್ರ ಇತಿಹಾಸದ ಮಾರ್ಮಿಕ ವಿಶ್ಲೇಷಣೆಯನ್ನು ಮಾಡಿದ ಆರ್ನಾಲ್ಡ್ ಟೊಯ್ನ್ಬಿ ಹೇಳಿದ್ದಾರೆ. ಮನೋರೋಗಿಗಳನ್ನು ಪರಿಶೀಲಿಸಿ ಅಧ್ಯಯನ ಮಾಡಿ
ಮಾರ್ಗದರ್ಶನ ಮಾಡಿದ CG ಯುಂಗ್ ರವರು ಹೇಳಿದರು, 35 ವರ್ಷ ದಾಟಿದ ನನ್ನ ರೋಗಿಗಳೆಲ್ಲರೂ ಯಾವುದೇ ಧಾರ್ಮಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳದವರೇ ಆಗಿದ್ದರು. ಒಂದಲ್ಲ ಒಂದು ತೆರನಾದ ಧಾರ್ಮಿಕ ದೃಷ್ಟಿಕೋನವನ್ನು ಪಡೆದಲ್ಲಿ ಅವರು ನಿರೋಗಿಗಳಾಗಬೇಕಿತ್ತು. ಇದಕ್ಕೆ ಒಬ್ಬನೂ ಅಪವಾದವಿರಲಿಲ್ಲ. ಬದುಕಿನಲ್ಲಿ ಎದುರಿಸಬೇಕಾದ ದುಃಖ ದುಮ್ಮಾನಗಳನ್ನು, ತಾಮಸಿಕ ಶಕ್ತಿಗಳನ್ನು ಮನುಷ್ಯ ಏಕಾಕಿಯಾಗಿ ಎದುರಿಸಲು ಇದುವರೆಗೂ ಸಾಧ್ಯವಾಗಿಲ್ಲ ಎಂಬುದನ್ನು ಫ್ರಾಯ್ಡ್ ದುರದೃಷ್ಟವಶದಿಂದ ಗಮನಿಸಲೇ ಇಲ್ಲ. ಧರ್ಮ ನೀಡುವ ಸಹಾಯ ಮಾನವನಿಗೆ ಎಂದೆಂದೂ ಅವಶ್ಯಕವೇ. ಅದು ಅವನನ್ನು ಸಂಕಟದಿಂದ ಮೇಲೆತ್ತಬಹುದು. ಮುಖಂಡ ಮನೋವೃತ್ತಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ತಮ್ಮ ಧರ್ಮ ಸಂಸ್ಕೃತಿಗಳನ್ನು ರಕ್ಷಿಸಿಕೊಳ್ಳಬೇಕು, ಉಳಿಸಿಕೊಳ್ಳಬೇಕು ಎಂಬ ಹಂಬಲದಲ್ಲಿ ನಮ್ಮ ಧುರೀಣರೂ ವಿದ್ಯಾವಂತ ರಾಷ್ಟ್ರಪ್ರೇಮಿಗಳೂ ತಮ್ಮ ಪ್ರಾಣ ಪಣವಾಗಿಟ್ಟು ಹೋರಾಡಿದರು. ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಆದದ್ದೇನು? ಹಿಂದೂಗಳ ಪ್ರತಿನಿಧಿಗಳೂ ಮುಖಂಡರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದರಲ್ಲಿ ಪ್ರಮುಖರೂ ನಮ್ಮ ಪರಂಪರೆಯಲ್ಲಿ ಗೌರವವಿದ್ದರೂ ಜನರ ದುರದೃಷ್ಟದಿಂದ ದೇವರು, ಧರ್ಮ, ಆಧ್ಯಾತ್ಮಗಳಲ್ಲಿ ವಿಶ್ವಾಸವಿಲ್ಲದವರು ಎಂಬುದನ್ನು ದುಃಖದಿಂದ ಹೇಳಬೇಕಾಗಿದೆ. ಜವಾಹರಲಾಲರು ದೇವನೊಬ್ಬನಿರುವನು ಎಂದು ನಂಬದೆಯೇ ಸತ್ಯವಾಗಿ ನಡೆದುಕೊಳ್ಳಬಲ್ಲ ಧ್ಯೇಯವಾದಿ. ಅವರು ಒಟ್ಟಿನಲ್ಲಿ ಸತ್ಯವಾಗಿಯೇ ನಡೆದುಕೊಂಡರು. ಅವರು ಜೀವಿಸಿದ್ದಾಗ ಆತ ಬೆಚ್ಚಿದ, ಆತ ಸತ್ಯವಂತ ಎಂಬ ಕಾರಣದಿಂದ ಜೊತೆಯ ಜನ ಅವರಿಗೆ ಬೇಸರವಾಗುವಂತೆ ನಡೆಯಲು ಹಿಂಜರಿಯುತ್ತಿದ್ದರು. ಅವರ ಮರಣಾನಂತರ ಈ ಭಯ ತೀರಿಕೊಂಡಿತು. ನಮ್ಮ ರಾಜಕೀಯ ನಾಯಕರು ತೀರ ನಿರ್ಭಯದಿಂದ ಒಬ್ಬೊಬ್ಬರೂ ತಮಗೆ ತೋಚಿದಂತೆ ನಡೆಯಲು ತೊಡಗಿದರು. ಒಟ್ಟಿನಲ್ಲಿ ರಾಷ್ಟ್ರದ ಜೀವನ ನೆನೆಯಲಾರದ ರೀತಿಯಲ್ಲಿ ಹಾಳಾಯಿತು. ನಮ್ಮ ಧರ್ಮ ಸಂಸ್ಕೃತಿಯಲ್ಲಿ ಹುದುಗಿದ್ದ ಅಮೋಘ ಭಾವನೆಗಳನ್ನು, ಶತಮಾನಗಳಿಂದ ಆ ಭಾವನೆಗಳ ಪರಿಚಯವೇ ಆಗಿರದಿದ್ದ ಹಿಂದುಳಿದ ಜನರಿಗೆ ತಿಳಿಸಿಕೊಡುವುದಿರಲಿ. ಧರ್ಮ ಕರ್ಮ ಎಂದೇ ನಾವು ಕೆಟ್ಟೆವು, ಅದು ಮೋಸ, ಮೂಢನಂಬಿಕೆ, ಶೋಷಣೆ ಎಂಬಂತಹ ಪ್ರಚಾರವೇ. ನಮ್ಮ ಮುಖಂಡರಿಂದಲೇ ಇಂಥ ಪ್ರಚಾರ ನಡೆದದು ಎಂಥ ವಿಪರ್ಯಾಸ ಹಾಗೂ ದುರಂತ. ನಾಡಿನ ಏಳಿಗೆಗೆ ತಿಲಾಂಜಲಿಯನ್ನು ಸ್ವಾರ್ಥದ ಬೇಳೆ ಬೇಯಿಸಿಕೊಳ್ಳುವುದರಲ್ಲೇ ಅವರು ಮುಳುಗಿ ಹೋದರು. ಜನಾಂಗದ ಬದುಕಿನ ಜೀವರಸದಂತಿದ್ದ ಧರ್ಮ ಸಂಸ್ಕೃತಿಯ ಮೌಲ್ಯಗಳನ್ನೆಲ್ಲ ಬಿಟ್ಟು ರಾಷ್ಟ್ರ ಜೀವನವನ್ನು ಶಿಥಿಲಗೊಳಿಸಿದರು. ಮೂಢನಂಬಿಕೆಯೇ ಧರ್ಮದ ದುರ್ಬಲ ಅನುಯಾಯಿಗಳನ್ನು, ಧರ್ಮದ ಹೆಸರಿನಲ್ಲಿ ನಡೆದ ಅತ್ಯಾಚಾರ ಅನಾಚಾರಗಳನ್ನು ಕಂಡು ಕೆಲವರು ದೇವರು, ಧರ್ಮ, ಆತ್ಮ ಇವುಗಳಲ್ಲಿನ ನಂಬಿಕೆಯನ್ನೇ ಮೂಢನಂಬಿಕೆ ಎಂದು ಅಲ್ಲಗಳೆಯಬಹುದು. ವಿಜ್ಞಾನವು ಧಾರ್ಮಿಕ ಭಾವನೆಗೆ ಅಥವಾ ತತ್ವಕ್ಕೆ ಕುಠಾರಾಘಾತವ ಮಾಡಿತು ಎಂಬ ವಾದವೂ ಇದೆ. ವಿಜ್ಞಾನವು ಕೆಲವೊಮ್ಮೆ ಮೂಢನಂಬಿಕೆಗಳನ್ನು ಕಿತ್ತೆಸೆದುದು ದಿಟ. ಆದರೆ ಸತ್ಯಪ್ರಿಯತೆ, ನ್ಯಾಯಪರತೆ, ಪರೋಪಕಾರ, ಬುದ್ಧಿ, ಆತ್ಮಸಂಯಮ ಈ ಗುಣಗಳನ್ನು ಮಾನವನು ಕ್ಷಣಿಕ ಸುಖಕ್ಕಾಗಿ ಬಲಿಗೊಟ್ಟು ಎಂದೆಂದಿಗೂ ಬದುಕಬಾರದೆಂಬ ಧರ್ಮ ಬೋಧಿಸುವುದನ್ನು ಯಾರೂ ವಿರೋಧಿಸಲಾರರಷ್ಟೇ. ನಡತೆಯನ್ನು ರೂಪಿಸುವ ಈ ಸದ್ಗುಣಗಳ ಬೆಳವಣಿಗೆಗೆ ಪರಮಾತ್ಮನಲ್ಲಿ, ತತ್ವಗಳಲ್ಲಿ ವಿಶ್ವಾಸ ಬೇಕೇ ಬೇಕಾಗುತ್ತದೆ. ಭಾರತವು ಜಗತ್ತಿನ ಎಲ್ಲ ಅನುಭಾವಿಗಳ ಬೋಧನೆಯಲ್ಲೂ ಇರುವ ಮುಖ್ಯಾಂಶದಲ್ಲಿ ಕಂಡುಬರುವ ಏಕತೆಯನ್ನು ಗುರುತಿಸಿ ಸಮನ್ವಯ ಸಂದೇಶವನ್ನು ಜಗತ್ತಿಗೆ ಮತ್ತೆ ಮತ್ತೆ ಸಾರಿದೆ. ಮನುಷ್ಯನ ಪರಿಪೂರ್ಣ ಅಭ್ಯುದಯಕ್ಕೆ, ಸಮಾಜದ ಕಲ್ಯಾಣಕ್ಕೆ ಈ ಭಾರತೀಯ ವ್ಯಷ್ಟಿಯೋಗ ಅತ್ಯಂತ ಅವಶ್ಯಕ ಎಂಬುದನ್ನು ಇತಿಹಾಸದ ತಜ್ಞ ಆರ್ನಾಲ್ಡ್ ಟೊಯಿನ್ಬಿ ಸಾರಿದ. ಪಾರಮಾರ್ಥಿಕ ಸತ್ಯದ ಮೇಲಿನ ತಮ್ಮ ಪ್ರಜ್ಞೆಯನ್ನು ಅನುಸರಿಸಿ ಒಡಕು ಕೆಡಕುಗಳನ್ನು ಕುರಿತು ನಾವು ಒಂದು ನಿಶ್ಚಿತ ಅಭಿಪ್ರಾಯವನ್ನು ಮಾಡಿಕೊಳ್ಳುತ್ತೇವೆ.
ಈ ಒಳಿತು ಕೆಡುಕುಗಳ ಭಾವನೆಯನ್ನು ಅನುಸರಿಸಿ ನಮ್ಮ ವರ್ತನೆ ಅಭಿವ್ಯಕ್ತಗೊಳ್ಳುತ್ತದೆ. ಇದು ನಮ್ಮ ಆಂತರಿಕ ಜೀವನದಲ್ಲಿ ಮಾತ್ರವಲ್ಲ, ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯದಲ್ಲೂ ಪ್ರಕಟವಾಗುವುದು. ಯಥಾರ್ಥವಾಗಿ ಮನುಷ್ಯನ ವರ್ತನೆಯನ್ನು ನಿಯಂತ್ರಿಸುವುದು ಸತ್ಯಕ್ಕೆ ಸತ್ಯವೆಂದು ಪರಿಗಣಿತವಾದ ಪರಮಾರ್ಥದಲ್ಲಿನ ಶ್ರದ್ಧೆಯೇ. ನಾಗರಿಕತೆಯ ಅನಾಗರಿಕತೆ. ಇಂದು ಎಲ್ಲ ಕ್ಷೇತ್ರಗಳಲ್ಲೂ ಈ ಶ್ರದ್ಧೆಯ ಅಭಾವ ಕಂಡುಬರುತ್ತಿದೆ. ದೇವರಲ್ಲಿ, ನ್ಯಾಯ ನೀತಿಗಳಲ್ಲಿ ಶ್ರದ್ಧೆಯ ಅಭಾವ ಮಾತ್ರವಲ್ಲ, ಆತ್ಮಶ್ರದ್ಧೆಯ ಅಭಾವವೂ ಸರ್ವತ್ರ ವಿದ್ಯಾವಂತರಲ್ಲಿಯೇ ಪ್ರಸಾರವಾಗುತ್ತಲಿದೆ. ರಾಷ್ಟ್ರದ ಮುಖಂಡರುಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ವಿಜ್ಞಾನ ಮತ್ತು ತಾಂತ್ರಿಕ ಜ್ಞಾನದ ನಿರಂತರ ಅಭಿವೃದ್ಧಿಯೇ ಭಾರತದ ಪ್ರಗತಿಗೂ ಬಲ ಸಂವರ್ಧನೆಗೂ ಏಕಮಾತ್ರ ಉಪಾಯ ಎಂದು ನಂಬಿದ್ದಾರೆ. ಇಂದು ಅನೈತಿಕತೆ, ಲಂಚಕೋರತನ, ಕಾಳಸಂತೆಗಳು ನಿರ್ಭೀತಿಯಿಂದ ಸರ್ವತ್ರ ತಾಂಡವವಾಡುತ್ತಿವೆ. ದೇಶದಲ್ಲಿ ಕೊಲೆ ದರೋಡೆಗಳು ಹೆಚ್ಚುತ್ತಲಿವೆ. ಬ್ರಿಟಿಷರು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಕೈಗಾರಿಕೆಗಳನ್ನು ನಾಶ ಮಾಡಿ ದೇಶದ ಸಂಪತ್ತನ್ನು ಸಾಕಷ್ಟು ಸುಲಿಗೆ ಮಾಡಿದ್ದರು. 100ರಲ್ಲಿ 45 ಮಂದಿಗೆ 2 ಹೊತ್ತಿನ ಊಟಕ್ಕೆ ಆಹಾರವಿರಲಿಲ್ಲ. ಈ ಬಡತನವನ್ನು ದೂರ ಮಾಡಿ ಬಡವರಿಗೆ ವಿದ್ಯೆ ನೀಡಿ ರಾಷ್ಟ್ರದ ಸರ್ವಾಂಗೀಣ ಉನ್ನತಿ ಸಾಧಿಸಬೇಕೆಂಬ ಹಂಬಲವೇ ಅಂದಿನ ಮುಖಂಡರ ಸಂಕಲ್ಪವಾಗಿತ್ತು. ಸ್ವಾತಂತ್ರ್ಯದ ಅನಂತರದ ಈ ವರ್ಷಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿನ ವಿಶಿಷ್ಟ ಪ್ರಗತಿಯನ್ನು ಅಲ್ಲಗಳೆಯುವಂತಿಲ್ಲವಾದರೂ ಬಡತನದ ರೇಖೆ ಕೆಳಗಿಳಿದ ವರದಿ ಇಲ್ಲ. ಸ್ವಾಮಿ ವಿವೇಕಾನಂದರು ಹೀಗೆಂದಿದ್ದರು: ಶಾಸನ, ಸರ್ಕಾರ, ರಾಜಕೀಯ ಇವುಗಳೆಲ್ಲ ಅಂತಿಮ ಗುರಿಯಲ್ಲ. ಇವುಗಳಿಗೆ ಅತೀತವಾಗಿ ಯಾವ ನಿಯಮಗಳ ಅವಶ್ಯಕತೆ ಇರದ ಒಂದು ಗುರಿಯಿದೆ. ಆ ಗುರಿ ಅಥವಾ ತಳಹದಿ ಶಾಸನಗಳಿಂದ ಆಗತಕ್ಕದ್ದಲ್ಲ. ನೈತಿಕ ನಿಷ್ಠೆ, ಹೃದಯ ಪರಿಶುದ್ಧಿಯೇ ನಿಜವಾದ ಬಲ ಎಂಬುದನ್ನು ಯೇಸುಕ್ರಿಸ್ತ ಕಂಡುಕೊಂಡ, ಋಷಿಗಳೂ ಸಾರಿದರು. ಆದುದರಿಂದಲೇ ಧರ್ಮವು ಸಮಸ್ಯೆಯ ಮೂಲಕ್ಕೆ ಹೋಗುವುದು, ಮನುಷ್ಯನ ಚಾರಿತ್ರ್ಯವನ್ನು ರೂಪಿಸುವುದು. ಶ್ರದ್ಧೆಯ ಪ್ರತಿಷ್ಠಾಪನೆ. ನಮ್ಮ ದೇಶದಲ್ಲಿ ಇಂದು ವಿದ್ಯಾವಂತರು ಅಧ್ಯಾತ್ಮ, ಧರ್ಮ, ದೇವರೆಂದರೆ ಆಸಕ್ತರಾಗುವ ಲಕ್ಷಣವಿಲ್ಲ. ಧರ್ಮದ ದುರ್ಬಲ ಅನುಯಾಯಿಗಳೇ ಒಂದು ರೀತಿಯಿಂದ ಧರ್ಮಗ್ಲಾನಿಗೆ ಕಾರಣರು ಎಂಬುದೇನೋ ಸತ್ಯ. ಇಂದು ಧರ್ಮದ ನೆಲೆಗಟ್ಟು ಶಿಥಿಲವಾಗುತ್ತಿದೆ ಎಂದು ವಿಚಾರವಂತ ಧಾರ್ಮಿಕ ಜನ ಹೇಳುತ್ತಿದ್ದಾರೆ. ಧಾರ್ಮಿಕ ಶ್ರದ್ಧೆಯ ಅಭಾವವೇ ಸಮಾಜದಲ್ಲಿ ನಾವಿಂದು ಕಾಣುವ ನೈತಿಕ ಅಧಃಪತನಕ್ಕೆ ಕಾರಣವೆಂಬುದು ಅವರ ಅಂಬೋಣ. ನಮ್ಮಲ್ಲಿ ಒಬ್ಬರನ್ನೊಬ್ಬರು ದ್ವೇಷಿಸಲು ಬೇಕಷ್ಟು ಧರ್ಮಗಳಿವೆ, ಆದರೆ ಪ್ರೀತಿಸಲು ಇಲ್ಲ ಎನ್ನುವುದು ಪಾಶ್ಚಾತ್ಯ ದಾರ್ಶನಿಕನೊಬ್ಬನ ಉದ್ಗಾರ. ದೇವರು ಗುರಿಯಾದರೆ ಧರ್ಮವು ದಾರಿ. ಧರ್ಮಾಚರಣೆಯ ಹಾದಿಯಲ್ಲಿ ಭಕ್ತನಿಗೆ ಎದುರಾಗುವ ಕಂಟಕಗಳೇ ಚಿಂಕ್ರೋಭಗಳು. ಭಕ್ತಿಯ ಯಥಾರ್ಥತೆಗೆ ದೇವರು ಒಡ್ಡುವ ಸತ್ವ ಪರೀಕ್ಷೆ ಇವು. ಭಾರತದಲ್ಲೂ ದೇವರೂ ಧರ್ಮಗಳ ಹೆಸರಿನಲ್ಲಿ ರಕ್ತದ ಹೊಳೆ ಹರಿಯುತ್ತಿದ್ದರೆ ಅದಕ್ಕೆ ಆಧುನಿಕತೆಯ ಸೋಗಿನಲ್ಲಿ ಚಿಂಕ್ರೋಭಕ್ಕೆ ಬಲಿಬಿದ್ದವರ ಸಂಕುಚಿತತೆ, ಸ್ವಾರ್ಥತೆ, ಮತಿಹೀನತೆಗಳೇ ಕಾರಣ.